ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಿಟ್ಟಿರುವಂತಹ ರೀಸೆಂಟ್ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಮಾಹಿತಿ ನೋಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇತ್ತಪ್ಪ ಅಂತಂದರೂ ನೀವು ನಮಗೆ ಇನ್ಸ್ಟಾನಲ್ಲಿ ಫಾಲೋ ಮಾಡಿ ಕೇಳ್ಬೋದು. ಮೊದಲನೇ ಮಾಹಿತಿ, ಡಿಪ್ಲೊಮೊ CET 2020 ಆನ್ಲೈನ್ ಅರ್ಜಿಯನ್ನು ಮತ್ತೊಂದು ಸಲ ಎಡಿಟಿಂಗ್ ಮಾಡೋದಕ್ಕಾಗಿ ಬಿಟ್ಟಿದ್ದಾರೆ. ನೋಡಿ, ಎಡಿಟಿಂಗಾಗಿ ನಿಮಗೆ 24/9/2020ರಿಂದ ಬೆಳಗ್ಗೆ 11 ಗಂಟೆಯಿಂದ 25/9/2020 ಸಂಜೆ 6 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅದು ನೇಮ್ ಸ್ಪೆಲ್ಲಿಂಗ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಅಥವಾ ನೀವು ಕಲ್ತಿರುವಂಥ ವಿದ್ಯಾಭ್ಯಾಸದ ಬಗ್ಗೆ ಅಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅಥವಾ ನಿಮ್ಮ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಅದನ್ನು ಮತ್ತೊಂದು ಸಲ ಎಡಿಟಿಂಗ್ ಮಾಡ್ಕೊಳ್ಬೋದು. ಸೊ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ಚೆನ್ನಾಗಿ ಕರೆಕ್ಟಾಗಿ ನೋಡಿಕೊಂಡು ಕೊನೆಯ ದಿನಾಂಕ ಇಲ್ಲಿ 25/9/2020 ಆಗಿದೆ. ಸಾಯಂಕಾಲ ನಿಮಗೆ 6 ಗಂಟೆವರೆಗೆ ಅಲ್ಲಿ ಪೋರ್ಟಲ್ ಓಪನ್ ಆಗಿರುತ್ತೆ. ಸೊ ದಯವಿಟ್ಟು ಎಡಿಟ್ ನೀವು ಮಾಡ್ಕೊಳ್ಬೋದು. ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿರ್ತಾರೆ, ಅವರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ನೋಡ್ಬೋದು, ಕರ್ನಾಟಕ CET ಅಂದರೆ ಕೃಷಿ ಕೋಟದಡಿಯಲ್ಲಿ ನೀವು ಎಲಿಜಿಬಲ್ ಆಗಬೇಕು ಅಂದರೆ ಆನ್ಲೈನ್ ಕೌನ್ಸಿಲಿಂಗ್ ಈ ಒಂದು ಕೃಷಿ ಕೋಟದಡಿಯಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತಪ್ಪ ಅಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲು ಹೇಳಿರ್ತಾರೆ. ಅದಕ್ಕೆ ಕೊನೆಯ ದಿನಾಂಕ 29/8/2020 ಆಗಿದ್ದು, ಆದರೆ ಈಗ ದಿನಾಂಕವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ 25/9/2020ರಿಂದ 29/9/2020 ಸಾಯಂಕಾಲ 5 ಗಂಟೆ ಒಳಗಡೆ ಯಾರು ಇದುವರೆಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಲ್ವೋ ಆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದು ನೀವು ಇನ್ಎಲಿಜಿಬಲ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಸಹ ಮತ್ತೊಂದು ಸಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲು ಸಮಯಾವಕಾಶವನ್ನು ಕೊಡಲಾಗಿದೆ. ಸೊ ಮ್ಯಾಕ್ಸಿಮಮ್ ಜನರಿಗೆ ಇನ್ಫಾರ್ಮೇಷನ್ನ ತಿಳಿಸಿ. ಯಾಕೆಂದರೆ ಅವರು ಕೃಷಿ ಕೋಟದಡಿಯಲ್ಲಿ ಬರ್ತಾ ಇದ್ದರೂ ಸಹ ಯಾವುದೊಂದು ಕಾರಣದಿಂದಾಗಿ ಡಾಕ್ಯುಮೆಂಟ್ಸ್ ರಾಂಗ್ ಅಪ್ಲೋಡ್ ಮಾಡಿರೋ ಕಾರಣದಿಂದಾಗಿ ರಿಜೆಕ್ಟ್ ಮಾಡಿರ್ತಾರೆ. ಸೊ ಮತ್ತೊಂದು ಸಲ ಸರಿಯಾಗಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಈ ಒಂದು ಕೃಷಿ ಕೋಟದಡಿಯಲ್ಲಿ ಎಲಿಜಿಬಿಲಿಟಿಯನ್ನು ಪಡೆದು ನೀವು ಕೌನ್ಸಿಲಿಂಗ್ ಮುಖಾಂತರ ಕೃಷಿ ಕೋಟದಡಿಯಲ್ಲಿ ಬರುವಂತಹ ಸೀಟನ್ನು ನೀವು ಪಡೆದುಕೊಳ್ಬೋದು. ಕೆಲವು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದಾರೆ, ಸರ್ ಪ್ರಾಕ್ಟಿಕಲ್ ಪರೀಕ್ಷೆ ನಡೆಸದೇ ಇರೋದರಿಂದಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಮಗೇನು ಉಪಯೋಗ ಆಗುತ್ತೆ? ಉಪಯೋಗ ಆಗೋದಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋದು ಬೇಡ ಅಂತ ನನಗೆ ಕೇಳ್ತಾ ಇದ್ದಾರೆ. ನೋಡಿ, ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಆವಾಗ ಪ್ರಾಕ್ಟಿಕಲ್ ಪರೀಕ್ಷೆ ನಡೆಸದೆ ಅಂದರೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೋ ಅಂಥ ವಿದ್ಯಾರ್ಥಿಗಳು ಮಾತ್ರ 40% ಸೀಟ್ನ ಪಡೆದುಕೊಳ್ಬೋದು. ನೀವು ಅಪ್ಲೋಡ್ ಮಾಡದೇ ಇದ್ದರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಹಾಗಾಗಿ ಆ 40% ಸೀಟ್ನ ನೀವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈಗ ಸುಮಾರು 25,000 ಜನ ಎಲಿಜಿಬಲ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ ವಿದ್ಯಾರ್ಥಿಗಳು ಮಾತ್ರ ಪ್ರಾಕ್ಟಿಕಲ್ ಅಂದರೆ ಕೃಷಿ ಕೋಟದಡಿಯಲ್ಲಿ ಬರುವಂಥ ಸೀಟ್ನ ಅವರು ಪಡೆದುಕೊಳ್ಬೋದು. ಹಾಗಾಗಿ ದಯವಿಟ್ಟು ಯಾರು ಕೃಷಿ ಕೋಟದಡಿಯಲ್ಲಿ ಬರ್ತಾ ಇದ್ದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅಪ್ಲೋಡ್ ಮಾಡಿ. ನೀವು ಎಲಿಜಿಬಲ್ ಆದರೆ ನೀವು ಸಹ ಆ ಒಂದು ಕೃಷಿ ಕೋಟದಡಿಯಲ್ಲಿ ಬರುವಂಥ ಸೀಟ್ನ ನೀವು ಪಡೆದುಕೊಳ್ಬೋದು. ಅಂದರೆ ಮೆರಿಟ್ ಆಧಾರದ ಮೇಲೆ ಯೂಸಲಿ ಅಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಅಟ್ಲೀಸ್ಟ್ ಎಲಿಜಿಬಲ್ ಆಗಬೇಕಾಗುತ್ತೆ, ನಂತರ ನೀವು ಸೀಟ್ನಲ್ಲಿ ಪಡೆದುಕೊಳ್ಬೋದು. ಸೊ ಹಾಗಾಗಿ ದಯವಿಟ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸರಿಯಾಗಿ ನೀವಲ್ಲಿ ಅಪ್ಲೋಡ್ ಮಾಡ್ಬೋದು. ಮತ್ತೊಂದು ಅವಕಾಶವನ್ನು ಕೊಡಲಾಗಿದೆ. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾ ಇದ್ದೀರಾ, ಸರ್ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀವಿ, ಆದರೆ ಕೆಲವು ಡಾಕ್ಯುಮೆಂಟ್ಸ್ ರಾಂಗ್ ಅಪ್ಲೋಡ್ ಆಗಿದೆ, ಕೆಲವು ಡಾಕ್ಯುಮೆಂಟ್ಸ್ ಮಿಸ್ ಆಗಿ ನಾವು ಅಪ್ಲೋಡ್ ಮಾಡಿಲ್ಲ. PUC ಆಗಲಿ SSLCಯಲ್ಲಿ ರಿಜಿಸ್ಟರ್ ನಂಬರ್ ಮಿಸ್ ಆಗಿದೆ, ಅಂದರೆ ಅಲ್ಲಿ ಅದು ಕಂಪ್ಲೀಟ್ ಇಲ್ಲ, ನೀವು ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಲ್ಲಿ ಡಿಕ್ಲರೇಷನ್ ಸಹ ಮಾಡಿದ್ದೀರಾ. ಸೊ ನೋಡಿ, ಯಾರೆಲ್ಲ ಡಾಕ್ಯುಮೆಂಟ್ಸ್ ಇವೊಂದು ನೀವು ರಾಂಗ್ ಆಗಿದ್ದರೂ ಸಹ ಪರವಾಗಿಲ್ಲ, ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡಲಾಗುತ್ತೆ. ಸೊ ಮೊದಲು ಸಹ ಹೇಳಿದ್ದೆ ನಿಮಗೆ ಡೇಟ್ ಮತ್ತೊಂದು ಸಲ ನಿಮಗೆ ಕೊಡ್ತಾರೆ ಅಂತ, ಅದೇ ರೀತಿ ಕೊಟ್ಟಿದ್ದಾರೆ. ಈಗಲೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರು ತಪ್ಪು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಅಥವಾ ಏನಾದರೂ ಮಿಸ್ಟೇಕ್ ಆಗಿದ್ದರೂ ಸಹ ನಿಮಗೆ ಅಲ್ಲಿ ಅಪ್ಲೋಡಿಂಗ್ ಕೊಡ್ತಾರೆ, ಎಡಿಟಿಂಗ್ ಆಪ್ಷನ್ ಸಹ ಬಿಡ್ತಾರೆ. ಸೊ ದಯವಿಟ್ಟು ಅದಕ್ಕೆ ವೇಟ್ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ವೆರಿಫಿಕೇಷನ್ ಆದ ನಂತರವೇ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ. ಅಲ್ಲಿವರೆಗೂ ನಿಮಗೆ ಕಾಯಬೇಕಾಗುತ್ತೆ. ಅಪ್ಲೋಡಿಂಗ್ ಅಥವಾ ಎಡಿಟಿಂಗ್ ನಿಮಗೆ ಯಾವಾಗ ಬಿಡ್ತಾರೆ? ಯಾರು ಡಾಕ್ಯುಮೆಂಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ ಆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಈ ಸ್ಕೆಡ್ಯೂಲ್ ಮುಗಿದ ನಂತರ ಮತ್ತೊಂದು ಸಲ ಹೇಳ್ತಾರೆ, ಯಾರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಯಾರು ತಪ್ಪು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಇನ್ನೊಂದು ಸಲ ಸರಿಯಾಗಿ ಅಪ್ಲೋಡ್ ಮಾಡಿ ಅಂತ ಹೇಳಿ ನಿಮಗೆ ಮತ್ತೊಂದು ಅವಕಾಶವನ್ನು ಅಲ್ಲಿ ನಿಮಗೆ ಕೊಡ್ತಾರೆ. ನಿಮಗೆ ಕಾಯಬೇಕಾಗುತ್ತೆ. ಅಂದರೆ ಅಕ್ಟೋಬರ್ 1st ವೀಕ್ನಲ್ಲಿ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಚಾನಲ್ನೊಂದಿಗೆ ಇರ್ರಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಯೂಟ್ಯೂಬ್ನ ಕೆಲವು ಸಮಸ್ಯೆಗಳಿಂದಾಗಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ. ಮತ್ತೊಂದು ಸಲ ಬೆಲ್ ಬಟನ್ನ ಒತ್ತಿ ಅಲ್ಲಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.